ಎಲ್ಲೊಂದು ಕಡೆ ಕನ್ನಡದಲ್ಲೇ ಸರ್ ಈ ಸೋಷಿಯಲ್ ಜಸ್ಟಿಸ್ ಅಂತ ಬಂದಾಗ ಅದಕ್ಕೆ ಅಡಿಪಾಯ ಕೊಟ್ಟ ಇಂಡಸ್ಟ್ರಿ ನಮ್ಮದು ಸಿದ್ಲಿಂಗ ಅವರಲ್ಲಿ ಪುಟ್ಟಣ್ಣ ಕಣಗಲ್ ಅವ್ರ ಸಿನಿಮಾಗಳಲ್ಲಿ ಇತ್ತು. ಅದಾದಮೇಲೆ ಎಲ್ಲೋ ಕೈ ಬಿಟ್ಬಿಟ್ಟಿದ್ರು. ಬೇರೆ ಲ್ಯಾಂಗ್ವೇಜಲ್ಲಿ ಈಗ ತಮಿಳಲ್ಲಿ ಕರ್ಣನ ಸುರನ್ ಈ ಥರ ಎಲ್ಲ ಸಿನಿಮಾ ಬಂದಾಗ ನಮ್ಮಲ್ಲಿ ಯಾರಪ್ಪ ಈ ಥರ ಮಾಡೋದು ಅಂತ ವೇಟ್ ಮಾಡ್ತಿದ್ದ ಸಂದರ್ಭದಲ್ಲಿ ನೀವು ಬ್ಯಾಕ್ ಟು ಬ್ಯಾಕ್ ಅದೇ ಥರ ಕಥೆಗಳು ಮಾಡ್ತಿದ್ರಿ. ಕಾಟರಲ್ಲಿ ನಿಮ್ಮ ಕತೆ ಆಗಿರ್ಬೋದು. ಈಗ ಈ ಸಿನಿಮಾದಲ್ಲಿ ಯಾಕೆ ಅದೇ ಕಥೆಗಳು ನಿಮ್ಮ ಎಕ್ಸೈಟ್ ಮಾಡುತ್ತೆ ಸಿಕ್ಕಾಪಟ್ಟೆ ಅಂತ? ಇಲ್ಲ, ನನಗೆ ಗುರು ಶಿಷ್ಯರು ಒಂದು ನಾನು ಜೆಂಟ್ಲ್ಮೆನ್ನು ಆ ಥರದ್ದೆಲ್ಲ ಮಾಡಿದಾಗ ಓಕೆ, ತುಂಬ ಆಯಿತು. ತುಂಬ ಆ ಥರದ್ದು ಮಾಡ್ತಾರೆ. ನನಗೇನು ಫೋನ್ ಮಾಡಿ ತುಂಬ ಅದ್ಭುತವಾದ ಟ್ರೈ ಅಂತ ಆ ಥರದ್ದೇನು ಇರಲಿಲ್ಲ. ಗುರು ಶಿಷ್ಯರಿಂದ ತುಂಬ ಸೀನಿಯರ್ ಡೈರೆಕ್ಟರ್ಸು ತುಂಬ ಸೀನಿಯರ್ ಡೈರೆಕ್ಟರ್ಸ್ ಎಲ್ಲ ನನಗೆ ಫೋನ್ ಮಾಡಿ ಸಿದ್ಲಿಂಗಯ್ಯ ಸರ್ ಸಿನಿಮಾಗಳು ನೋಡ್ದಂಗೆ ಆಯಿತು ಅಂತ ಒಂದು ಇದು ಮಾಡಿದರು. ನಾನು ಆವಾಗ ಥಿಂಕ್ ಮಾಡಿದೆ, ನನ್ನ ಸ್ಟ್ರೆಂತ್ ಇದೆ ಅಲ್ವಾ, ನಾನು ಬೆಳೆದಿದ್ದಿದೆ ಅಲ್ವಾ, ನಾನು ಇದನ್ನ ಬಿಟ್ಟು ನಾನು ಏನೋ ಟ್ರೈ ಮಾಡ್ತಾಯಿದ್ದೀನಿ ಅಂತ ನನಗೆ ಅವಾಗ ಫೀಲ್ ಆಯಿತು. ಅದೇ ನೀವು ಹೇಳ್ದಂಗೆ ನನಗೆ ಫಸ್ಟ್ ಸಿನಿಮಾ ನೋಡಿ ನನಗೆ ಹೇಳಿದ್ದೆ ಸಿದ್ಲಿಂಗಯ್ಯ ಸರ್ ಥರ ನೀವು ಟ್ರೈ ಮಾಡಿದ್ದೀರಾ, ಅದೇ ಒಂದು ಫ್ರೇಮ್ಗಳು, ಅದೇ ಒಂದು ಬದುಕು ಅಂತ. ನಮಗೆ ಇದರಲ್ಲಿ ಕಾಂಪಿಟೇಷನ್ಸು ಕಡಿಮೆ ಇದೆ. ನಾನು ಯಾಕೆ ಈ ಜಾನರಲ್ಲಿ ಸಿಟಿ ಕಥೆಗಳು ತುಂಬ ಬರ್ತಾ ಇರ್ತವೆ, ಬೇರೆ ಬೇರೆ ಕಥೆಗಳು ಬರ್ತವೆ, ಇದರಲ್ಲಿ ಸ್ವಲ್ಪ ಮಾಡೋರು ಕಡಿಮೆ ಇದ್ದಾರೆ. ಬಹುಶಃ ಮಾಡ್ತಾನೂ ಇಲ್ಲ, ಯಾಕಂದರೆ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಆಗ್ತದೆ. ಇಲ್ಲಿ ಯಾಕೆ ಆಗ್ತಾಯಿಲ್ಲ? ನಾನು ಒಬ್ಬನ ಅದಕ್ಕೆ ನಿಂತ್ಕೊಂಬಿಡೋಣ. ನಾನು ಇವಾಗಲೂ ಹೇಳ್ತೀನಿ, ಹಳ್ಳಿ ಕಥೆಗಳು ಮಾಡೋಕ್ಕೆ ನಿಂತ್ಕೊತೀನಿ ನಾನು. 1000 ಸಿನಿಮಾ ಸಿಟಿಗೆ ಬರ್ತಾ ಇರ್ತವೆ, 100 ಸಿನಿಮಾ ಹಳ್ಳಿದು ಬರಲಿ ಅಷ್ಟೇ. ನಾನು ಕೇಳ್ತಾರೆ, ಏನು ಚೇಂಜ್ ಮಾಡಲ್ವಾ ನೀನು ಅಂತ. ಇವಾಗ ಇರೋದು ಸದ್ಯ ನಾನು ಒಬ್ಬನೇ ಮಾಡ್ತಾಯಿದ್ದೀನಿ. ಬೇರೆಯವರು ತುಂಬ ಆ ಥರದ್ದೇ ತುಂಬ ಪ್ರಯತ್ನಗಳಾದಾಗ ಬಿಟ್ಟು ಬೇರೆ ಪ್ರಯತ್ನ ಮಾಡೋಣ, ಇವಾಗ ಸದ್ಯ ಖಾಲಿ ಇದೆ ಅಲ್ವಾ, ನೋಡಲಿ ಹಳ್ಳಿ ಬದುಕಿನ ಕಥೆಗಳು ಅಂತ ನಾನು ಅದಕ್ಕೆ ನಿಂತಿದ್ದೀನಿ. ನೆಕ್ಸ್ಟ್ ಮಾಡಿದ್ರೆ ಹಳ್ಳಿದೆ. ಬಟ್ ಒಂದಷ್ಟು ಜನ ಹೇಳ್ತಾರೆ ಕನ್ನಡದಲ್ಲಿ ಕಥೆಗಳು ಸಿಗಲ್ಲ ಅಂತ. ಬಟ್ ನೆಲಮೂಲದ ಕಥೆಗಳು ಅಂತ ಬಂದಾಗ ಈ ಥರ ನೀವು ತಗೋತಿರೋಂಥ ಕಂಟೆಂಟ್ಗಳು ಸಾವಿರಾರು ಸಿಗುತ್ತೆ. ಸೊ ಯಾಕೆ ಅದಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ಆ ಥರ ಕಥೆಗಳು ಎತ್ಕೊಳ್ಳೋಕ್ಕೆ ಒಂದಷ್ಟು ರೈಟರ್ಗಳು ಡೈರೆಕ್ಟರ್ಗೆ ಭಯ ಪಡ್ತಾರೆ ಅನ್ನೋಂಥದ್ದು? ಮೋಸ್ಟ್ಲಿ ಅದು ಸಿನಿಮಾ ನೋಡಿ ಸಿನಿಮಾ ಬರೆಯೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹಳ್ಳಿ ಇವಾಗ ಒಂದು ನಮಗೆ ಎಲ್ಲದರಿಂದನೂ ಇನ್ಸ್ಪಿರೇಷನ್, ಓದೋದ್ರಿಂದ, ಸಿನಿಮಾ ನೋಡೋದ್ರಿಂದ, ನಮ್ಮ ಲೈಫ್ ನೋಡೋದ್ರಿಂದ ಇನ್ಸ್ಪಿರೇಷನ್. ಇವಾಗ ಸಿನಿಮಾ ನೋಡಿ ಇನ್ನೊಂದು ಸಿನಿಮಾ ಬರೆದಾಗ ಸಿಟಿ ಕತೆ ಬೇರೆ ಬೇರೆ ಕತೆಗಳು, ಪ್ರೀತಿ ಕತೆಗಳು ಬರೆದು ಬಿಡ್ಬೋದು. ಹಳ್ಳಿ ಕತೆ ಆಗಲ್ಲ. ಅಲ್ಲಿ ಕೂಡೋ ಭಂಗಿಯಿಂದ ಹಿಡಿದು ನಾವು ನೋಡಿ ಅನುಭವಿಸಿದಾಗ ಅದು ಸಾಧ್ಯ. ಇಲ್ಲಾಂದ್ರೆ ಆರ್ಟಿಫಿಷಿಯಲ್ ಆಗಿಬಿಡುತ್ತೆ, ಅದು ಒಂಥರ ಮೇಡಾಗಿಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ಕೈ ಹಾಕೋದು ಕಷ್ಟ. ಆಮೇಲೆ ಇನ್ನೂ ಒಂದು, ಹಳ್ಳಿಗೆ ಹೋಗಿ ಆ ಊರು ಸೆಟ್ ಹಾಕಿ ಇಡೀ ಆರ್ಟಿಸ್ಟ್ಗಳು ಕರ್ಕೊಂಡೋಗಿ ಅದೆಲ್ಲ ಮಾಡೋದು ತುಂಬ ಹಿಂಸೆ. ಅದು ಅಂದರೆ ಎಲ್ಲರನ್ನೂ ಪೂರೈಸಬೇಕು, ಎಲ್ಲ ಸವಲತ್ತುಗಳು ಇರಲ್ಲ. ಇಲ್ಲಾಂದರೆ ಇಲ್ಲಿ ಹಾಕ್ಕೊಳ್ಬೇಕು. ಅದು ನಮ್ಮ ಕನ್ನಡಕ್ಕೆ ಬಜೆಟ್ ಜಾಸ್ತಿನೇ. ದೊಡ್ಡ ಹಳ್ಳಿನೇ ಇಲ್ಲೊಂದು ಕ್ರಿಯೇಟ್ ಮಾಡ್ಬೇಕಂದ್ರೆ ಜಾಸ್ತಿ ಆಗುತ್ತೆ. ನಾವು ಊರು ಬಿಟ್ಟು ಹಳ್ಳಿ ಹೋಗ್ತೀವಿ ಅಂದರೆ ಅಲ್ಲಿ ಸೌಲಭ್ಯಗಳಿಂದ ತುಂಬ ಕಷ್ಟ ಆಗುತ್ತೆ. ಸೊ ಇಷ್ಟೆಲ್ಲ ರಿಸ್ಕ್ಗಳು ಇರುತ್ತೆ. ಮತ್ತು ಅದರಿಂದ ಸ್ವಲ್ಪ ಅದ್ರದ್ದು ರಿಸ್ಕ್ ಯಾಕೆ ಅನ್ನೋದು ಒಂದು ಇರಬಹುದೇನೋ ಅಷ್ಟೇ. ಇಲ್ಲ ನೆಕ್ಸ್ಟ್ ಜನ್ರೇಷನ್ನು ಇವಾಗ ಟ್ರೈ ಮಾಡ್ತಾ ಇರ್ಬೋದು, ಮಾಡ್ತಾಯಿದ್ದಾರೆ. ಸ್ವಲ್ಪ ಸ್ಟಾರ್ಸ್ ಅಕೌಂಟ್ ಕಡಿಮೆ ಅಷ್ಟೇ, ಹೊಸಬ್ರು ಅಕೌಂಟ್ ಮಾಡ್ತಾಯಿದ್ದಾರೆ. ಅದರಲ್ಲೂ ಅಬ್ಸರ್ವ್ ಮಾಡಿದ್ರೆ ನಮಗೂ ಅಲ್ಲೂ ಸಿಗುತ್ತೆ. ಸರ್, ಕನ್ನಡದಲ್ಲೂ ಕೂಡ ಅಂದರೆ ಬೇರೆ ಲ್ಯಾಂಗ್ವೇಜ್ ನೋಡಿದಾಗ ಶಿಕ್ಷಣ ಮತ್ತು ಸಮಾನತೆ ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಕಥೆಗಳೇನು ಮಾಡಬೇಕು ಅಂತಿದ್ದಲ್ಲ, ಅದೆಷ್ಟು ಅವಶ್ಯಕತೆ ಇದೆ ಅನ್ನುವಂಥದ್ದು. ಈಗಲೂ ಕೂಡ ಜಾತೀಯತೆ ಆಗಲಿ, ವರ್ಗ ಸಂಘರ್ಷ ಆಗಲಿ, ಅದೆಲ್ಲ ನಡೀತಾ ಇರುತ್ತೆ, ಕೇಳ್ತಾ ಇರ್ತೀವಿ. ಎಷ್ಟು ಅವಶ್ಯಕತೆ ಇದೆ ಸಿನಿಮಾ ಮೂಲಕ ಒಂದು ಸಮಾಜವನ್ನು ಎಜುಕೇಟ್ ಮಾಡುವಂಥದ್ದು ವಿಚಾರ ಇದೆ. ಇವಾಗ ಮೊನ್ನೆ ಹುಬ್ಬಳ್ಳಿ ಇನ್ಸಿಡೆಂಟ್, ಇವಾಗ ಎಲ್ಲ ತಿಳಿದೇ ಅದು ಆಗಿರೋದು. ಸೊ ಅವು ಆ ಥರ ಘಟನೆಗಳು ಎಲ್ಲವರೆಗೂ ಇರುತ್ತೋ ಅಲ್ಲವರೆಗೂ ಇರುತ್ತೆ. ಅದಕ್ಕೆಲ್ಲ ಈ ಸಿನಿಮಾ ಶಿಕ್ಷಣ ಒಂದು ಹಂತಕ್ಕೆ ಶಿಕ್ಷಣ, ಆಮೇಲೆ ಶಿಕ್ಷಣ ಮೀರಿ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ. ಇವಾಗ ನಾವು ನೋಡಿರೋ ಸಿನಿಮಾಗಳಲ್ಲಿ ಓದ್ರಿ ಅನ್ನೋದಕ್ಕೆ ಎಷ್ಟೋ ಸಿನಿಮಾಗಳು ಮುಗಿದೋಗುತ್ತೆ. ಓದಿದ ಮೇಲೂ ಇನ್ನೂ ಇರುತ್ತೆ. ಇವಾಗ ಅಲ್ಲೆಲ್ಲ ಓದಿದವರೇ, ಮೊನ್ನೆ ಹುಬ್ಬಳ್ಳಿಯಲ್ಲ ಅದು ಘಟನೆಯಲ್ಲಿ ಎಲ್ಲರೂ ತಿಳಿದವರೇ. ಅದಕ್ಕೂ ಕಡಿವಾಣ ಹಾಕಬೇಕು, ಅಲ್ಲೂ ಒಂದು ಸಮಾನತೆ ಬರಬೇಕು ಅಂತಂದರೆ ಏನು ಬರಬೇಕು? ಸಿನಿಮಾ ಅದು ಉತ್ತರಿಸುತ್ತೆ. ಅದು ಎಲ್ರಿಗೂ ಅನ್ವಯ ಆಗಿ ಎಲ್ಲರೂ ಅದು ಪಾಲನೆ ಮಾಡಿದರೆ ಆವಾಗ ಒಂದು ಸಮಾನತೆ ಇರೋಕ್ಕೆ ಸಾಧ್ಯ. ಈ ಶಿಕ್ಷಣದಿಂದನೂ ಆಗಲ್ಲ, ಶಿಕ್ಷಣ ಕಲ್ತ್ಬಿಟ್ರೆ ಆಗಲ್ಲ. ಸೊ ಅಲ್ಲೂ ಬೇರೆ ಇದೆ. ಸೊ ಆ ಥರದ್ದೊಂದು ಪ್ರಯತ್ನ ಮಾಡಿದ್ದೀನಿ ಲ್ಯಾಂಡ್ ಲಾರ್ಡಲ್ಲಿ. ಸೊ ಅದು ನೀವು ನೋಡಿ, ಅದೊಂದು ಖುಷಿ. ಹೌದಾ, ನಮ್ಮೊಳಗಡೆ ಇರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೆ ಅದನ್ನು ಪಾಲನೆ ಮಾಡಬೇಕು. ಶಿಕ್ಷಣ ಕಲ್ತ್ರೇನು ಬಿಟ್ರೇನು,
ಎದುರುಗಡೆ ಇದ್ದವರು ನಾವು ಅದನ್ನು ಪಾಲನೆ ಮಾಡಿದ್ರೆ ಸರಿ ಹೋಗುತ್ತೆ ಅಷ್ಟೇ.